ಆಫ್ರಿಕನ್ ಪ್ರಜೆಗಳ ರಂಪಾಟ ಈಗ ಇನ್ನೂ ಮುಗಿದ ಹಾಗೆ ಕಾಣಿಸ್ತಾ ಇಲ್ಲ. ಆದರೆ ಸಾಕಷ್ಟು ಜನರನ್ನ ಈಗಾಗಲೇ ಆಫ್ರಿಕನ್ ಪ್ರಜೆಗಳನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಈಗಾಗಲೇ ಡಿಸಿಪಿ ಹೇಳಿದ ಹಾಗೆ 5 ರಿಂದ 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದಷ್ಟು ಜನ ಈಗಾಗಲೇ ಲಾಠಿ ರುಚಿಯನ್ನ ತಿಂದವರು ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಧ್ಯಾಹ್ನದಿಂದಲೂ ಆಲ್ಮೋಸ್ಟ್ ರಂಪಾಟ ನಡೀತಾ ಇದೆ, ಹೈ ಡ್ರಾಮಾ ನಡೀತಾ ಇದೆ. ಜೆಸಿ ನಗರ ಸ್ಟೇಷನ್ ನ ಮುಂಭಾಗದಲ್ಲಿ ಪೊಲೀಸರೇ ಅವರನ್ನ ಸಾಯಿಸಿದ್ದಾರೆ, ದುಡ್ಡನ್ನ ತೆಗೆದುಕೊಂಡಿದ್ದಾರೆ ಬಿಡುಗಡೆ ಮಾಡೋದಕ್ಕೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಈಗ ಆಫ್ರಿಕನ್ ಪ್ರಜೆಗಳು. ಹಾಗಾಗಿ ಈಗ ಪೊಲೀಸರೇ ಈ ಸಾವಿಗೆ ನೇರ ಕಾರಣ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿದೆ. ಪೊಲೀಸರ ಮೇಲೆ ಕೂಡ ಹಲ್ಲೆ ಮಾಡುವಂತಹ ಪ್ರಯತ್ನಗಳನ್ನ ಮಾಡಲಾಯಿತು. ಸಾಕಷ್ಟು ಅವಾಚ್ಯವಾಗಿ ಪೊಲೀಸರ ಮೇಲೆ ಬೈಯುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಎಷ್ಟೇ ಪೊಲೀಸರು ಮನವಿ ಮಾಡಿಕೊಂಡ್ರು ಕೂಡ, ಅವ್ರ ಹತ್ರ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೇಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಅಲ್ಲಿ ಆಫ್ರಿಕನ್ ಪ್ರಜೆಗಳು. ಆ ನಂತರ ಸ್ಥಿತಿ ಉದ್ವಿಗ್ನ ಆಗ್ತಾ ಹೋಯ್ತು. ಆ ನಂತರ ಪೊಲೀಸರು ಕೂಡ ಲಾಠಿ ರುಚಿಯನ್ನ ಕೊಡಬೇಕಂತ ಸಿಚುವೇಶನ್ ನಿರ್ಮಾಣ ಆಯಿತು. ಹಾಗೇನೆ ಈಗಾಗಲೇ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸ್ಟೇಷನ್ ಮುಂಭಾಗದಿಂದ. ಈಗ ಸ್ಟೇಷನ್ ನ ಮುಂಭಾಗ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ನೋಡೋಣ. ಮಂಜುನಾಥ್, ಈಗಾಗಲೇ ಸ್ಟೇಷನ್ ನ ಮುಂಭಾಗ ನಾವು ಬೆಳಗಿನಿಂದಲೂ ಕೂಡ ನೋಡ್ತಾ ಇದ್ದೀವಿ, ಸಂಪೂರ್ಣವಾಗಿ ಒಂದ್ ಕಡೆ ಖಾಕಿ, ಮತ್ತೊಂದ್ ಕಡೆ ಆಫ್ರಿಕನ್ ಪ್ರಜೆಗಳಿಂದ ಸುತ್ತುವರೆಯಲಾಗಿತ್ತು ಅಂತ ಹೇಳಿ. ಸದ್ಯದ ಸ್ಥಿತಿ ಹೇಗಿದೆ? ಈಗ ಕಂಟ್ರೋಲ್ಗೆ ತರಲಾಗಿದೆಯಾ? ಹಾಗೇನೆ ಯಾವ ರೀತಿಯಾಗಿ ಈಗ ಡೆವಲಪ್ಮೆಂಟ್ಸ್ ನಡೀತಾ ಇದೆ? ಎಸ್, ಖಂಡಿತ ನವಿತಾ. ಕಾಂಗೋ ದೇಶದ ಪ್ರಜೆ ಏನಿದೆ ಆತನ ಡಕ್ ಪೆಡ್ಲರ್ ಅನ್ನುವಂತ ನಿಟ್ಟಿನಲ್ಲಿ ಜೆಸಿ ನಗರ ಪೊಲೀಸರು ಕರ್ಕೊಂಡು ಬಂದು ಆತನನ್ನ ಎನ್ಕ್ವೈರಿ ಮಾಡಿದ್ರು. ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಎದೆ ನೋವು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಆತನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಅಲ್ಲಿ ಆತ ಎದೆ ನೋವಿನಿಂದ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾನೆ ಅನ್ನುವಂತ ರಿಪೋರ್ಟ್ ಅನ್ನು ಕೂಡ ವೈದ್ಯರು ಕೊಟ್ಟರು. ಇದಾದಂತ ಬಳಿಕ ಇವತ್ತು ಮಧ್ಯಾಹ್ನದ ವೇಳೆಗೆ ಏಕಾಏಕಿ ಆಫ್ರಿಕಾ ದೇಶದ ಪ್ರಜೆಗಳು ಬಂದು ಇದೇ ಒಂದು ಜೆಸಿ ನಗರ ಠಾಣೆಯ ಮುಂಭಾಗದಲ್ಲಿ ಬಂದವರೆಲ್ಲರೂ ಕೂಡ ಅಷ್ಟೇ ಗಲಾಟೆಯನ್ನ ಮಾಡಲು ಪ್ರಾರಂಭ ಮಾಡ್ತಾರೆ. ಪ್ರಮುಖವಾಗಿ ಗಲಾಟೆಗೆ ಕಾರಣ ಅಂದ್ರೆ ಪೊಲೀಸರು ಆತನನ್ನ ಏನ್ ಕರ್ಕೊಂಡು ಬಂದಿದ್ರು ಆತನ ಬಿಡೋದಕ್ಕೆ ಸುಮಾರು 30,000 ರೂಪಾಯಿ ಹಣವನ್ನ ಡಿಮ್ಯಾಂಡ್ ಮಾಡಿದ್ರು. ಆತ ದುಡ್ಡು ಕೊಡದ ಹಿನ್ನೆಲೆಯಲ್ಲಿ ಆತನನ್ನ ಮೇಲೆ ಈ ರೀತಿಯಾಗಿ ಮಾರಣಾಂತಿಕ ಹಲ್ಲೆ ಮಾಡಿ ತನ್ನ ಸಾವಿಗೆ ಕಾರಣರಾಗಿದ್ದಾರೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಇದೇ ಒಂದು ಜಾಗ ಏನೀಗ ಪೊಲೀಸರಿಗಾಗಲೇ ಬಂದು ನಿಂತಿದ್ದಾರೆ. ಈ ಒಂದು ಜಾಗದಲ್ಲಿ ಎಲ್ಲರೂ ಕೂಡ ಅಷ್ಟೇ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲು ಕೂಡ ಮುಂದಾಗ್ತಾರೆ. ಕಾರಣ ಇಷ್ಟೇ, ಪೊಲೀಸರ ಒಂದು ನಿರ್ಲಕ್ಷ್ಯತೆಯಿಂದಲೇ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಬಂದು ಏಕಾಏಕಿ ಇದೇ ಒಂದು ಜಾಗದಲ್ಲಿ ಸುಮಾರು 10 ರಿಂದ 15 ಜನರು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಪೊಲೀಸರ ಕೈಯಲ್ಲಿದ್ದಂತಹ ಲಾಠಿಯನ್ನು ಕೂಡ ಅಷ್ಟೇ ಕಸಿದುಕೊಂಡು ಅವರನ್ನ ಹೊಡೆಯೋಕ್ಕೂ ಕೂಡ ಅಷ್ಟೇ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಉತ್ತರ ವಿಭಾಗದ ಡಿಸಿಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರು ಕೂಡ ಅಷ್ಟೇ ಘಟನಾ ಸ್ಥಳದಲ್ಲಿದ್ರು. ಕೂಡಲೇ ಅವರೆಲ್ಲರನ್ನು ಕೂಡ ಅಷ್ಟೇ ಲಾಠಿ ಚಾರ್ಜ್ ಮಾಡಾದ್ರೂ ಸಹ ಅಷ್ಟೇ ಬಂಧನ ಮಾಡುವಂತೆ ಒಂದು ಸೂಚನೆ ಕೊಡ್ತಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಏಕಾಏಕಿ ಆಫ್ರಿಕನ್ ಪ್ರಜೆಗಳನ್ನ ಲಾಠಿ ಚಾರ್ಜ್ ಮಾಡುವ ಮುಖಾಂತರವಾಗಿ ಬಂಧನ ಮಾಡಿದ್ರೆ ಈ ಒಂದು ಟೈಮ್ ನಲ್ಲಿ ಸುಮಾರು 4 ರಿಂದ 5 ಜನರಿಗೆ ಲಾಠಿ ಏಟು ಕೂಡ ಬಿದ್ದಿದೆ. ಜೊತೆಗೆ ಅವರು ಕೂಡ ಅಷ್ಟೇ ಗಾಯಗೊಂಡಿದ್ರು. ಕೂಡಲೇ ಅವರೆಲ್ಲರನ್ನು ಕೂಡ ಅಷ್ಟೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಒಂದು ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಿಸ್ತಾ ಇದ್ದಾರೆ. ಇನ್ನೊಂದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು, ಈ ಒಂದು ಜೆಸಿ ನಗರ ಠಾಣೆಗೆ ಸದ್ಯಕ್ಕೆ ಯಾರಿಗೊಬ್ರು ಕೂಡ ಅಷ್ಟೇ ಪ್ರವೇಶ ಇಲ್ಲ. ಪ್ರವೇಶ ಇಲ್ಲದೆ ಇರೋದಕ್ಕೆ ಒಂದು ಕಾರಣ ಅಂದ್ರೆ ಇದೇ ಒಂದು ರಾಯಭಾರಿ ಕಚೇರಿಯಿಂದಲೂ ಕೂಡ ಅಷ್ಟೇ ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ. ಅವರು ಕೂಡ ಅಷ್ಟೇ ಈ ಒಂದು ಘಟನೆ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಪೊಲೀಸರಿಂದ ಪಡ್ಕೊಂತ ಇದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಘಟನೆ ಆಗೋದಕ್ಕೆ ಏನ್ ಕಾರಣ, ಜೊತೆಗೆ ಆತ ಡ್ರಗ್ ಪೆಡ್ಲರ್ ಅಂತ ನೀವು ಹೇಳ್ತಾ ಇದ್ದೀರಾ, ಏನೆಲ್ಲ ನಿಮ್ಮ ಹತ್ರ ಮಾಹಿತಿ ಇದೆ, ಜೊತೆಗೆ ಏನೆಲ್ಲ ಎವಿಡೆನ್ಸ್ ಅನ್ನ ನೀವು ಕಲೆಕ್ಟ್ ಮಾಡ್ಕೊಂಡಿದ್ದೀರಾ, ಜೊತೆಗೆ ಪ್ರಮುಖವಾಗಿ ಇವತ್ತು ಸಂಜೆ ನಡೆದಂತಹ ಒಂದು ಘಟನೆಗೆ ಯಾರು ಕಾರಣಕರ್ತರು ಅಥವಾ ನಿಮ್ದೇನಾದ್ರೂ ತಪ್ಪಿತ ಅಥವಾ ನಮ್ಮ ದೇಶದ ಪ್ರಜೆಗಳು ತಪ್ಪಿತ ಅಂತ ಈಗ ಸಾಕಷ್ಟು ಮಾಹಿತಿಯನ್ನ ಕೇಳೋದಕ್ಕೆ ಅಂತ ರಾಯಭಾರಿ ಕಚೇರಿಯಿಂದ ಮೋಹನ್ ಸುರೇಶ್ ಎಂಬಾತನು ಕೂಡ ಈಗಾಗಲೇ ಬಂದಿರುವಂತದ್ದು. ಆತನಿಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಂತ ಸೌಮೇಂದ್ರ ಮುಖರ್ಜಿ ಅವರು ಈ ಒಂದು ಘಟನೆ ಕುರಿತಾಗಿ ಪ್ರತಿಯೊಂದು ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಹ್ಯೂಮನ್ ರೈಟ್ಸ್ ಇಂದನೂ ಕೂಡ ಒಂದಷ್ಟು ಜನ ಅಧಿಕಾರಿಗಳು ಬಂದು ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಈಗಾಗಲೇ ಮಾಡ್ತಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಈಗ ಏನು ಕೇಳಿ ಬರ್ತಿದ್ದ ಒಂದು ಆರೋಪ, ಆತನನ್ನ ಬಿಡುಗಡೆ ಮಾಡೋದಕ್ಕೆ ಸುಮಾರು 30,000 ರೂಪಾಯಿ ಹಣವನ್ನ ಪೊಲೀಸರು ಲಂಚವಾಗಿ ಕೇಳಿದ್ರು ಅಂತ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಘಟನೆ ಆಯ್ತು ಏನನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆ ನಡೆಸೋದಕ್ಕೆ ಪ್ರಕರಣವನ್ನ ಸಿಐಡಿಗೆ ಕೂಡ ವರ್ಗಾವಣೆ ಮಾಡಿದ್ದು. ಸಿಐಡಿ ಅಧಿಕಾರಿಗಳು ಕೂಡ ಅಷ್ಟೇ ಜೆಸಿ ನಗರ ಠಾಣೆಗೆ ಬಂದು ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.